ಒಂದು ಕಾಲದಲ್ಲಿ ಕೋಟೆ ಕೊತ್ತಲುಗಳ ನಾಡು, ಇಂದು ಅನಧಿಕೃತ ಅಕ್ರಮ ಕಟ್ಟಡಗಳ ನಾಡಾಗಿದೆ ಎಂದರೆ ತಪ್ಪಾಗಲಾರದು. ಯಾಕಪ್ಪ ಅಂದರೆ ನೆನ್ನೆ ರಾತ್ರಿ ಬಿದ್ದ ಮಳೆಗೆ ಒಂದು ಪೋಸ್ಟ್ ಆಫೀಸ್ ಮುಂಭಾಗದಲ್ಲಿರುವ ಬೃಹತ್ ಆಕಾರದ ಕೋಟೆ ಗೋಡೆ ಕುಸಿದಿದೆ. ಈ ಒಂದು ಕೋಟೆ ಗೋಡೆ ಕುಸಿಯಲು ಕಾರಣ ಪಕ್ಕದಲ್ಲೇ ಒಂದು ಕಟ್ಟಡ ನಿರ್ಮಾಣವಾಗುತ್ತಿದ್ದು, ಈ ಒಂದು ಕಟ್ಟಡ ನಿರ್ಮಾಣವಾಗಲು ಏನು ತಯಾರಿ ನಡೆಸಿದ ಹಿನ್ನೆಲೆಯಲ್ಲಿ ಈ ಒಂದು ಭೂಮಿಯನ್ನು JCBಯಿಂದ ಅಗದ ಕಾರಣದಿಂದ ಈ ಒಂದು ಗೋಡೆ ಕುಸಿದಿದೆ ಎಂದು ಸಾರ್ವಜನಿಕರು ಈ ಒಂದು ಮಾಲೀಕರ ವಿರುದ್ಧ ಆಕ್ರೋಶವನ್ನು ಹೊರಹಾಕುತ್ತಿದ್ದಾರೆ. ಬನ್ನಿ, ಹಾಗಾದರೆ ಈ ಒಂದು ಪಾವಗಡದ ಕೋಟೆ ಕೊತ್ತಲುಗಳನ್ನು ಯಾರು ನಿರ್ಮಾಣ ಮಾಡಿದರು, ಇದರ ಬಗ್ಗೆ ಇತಿಹಾಸಕಾರರಾದ VL ಚೆಲುವರಾಜನ್ ಅವರು ಪಾವಗಡ ಪವರ್ ನ್ಯೂಸ್ಗೆ ಏನು ಹೇಳಿದ್ದಾರೆ ಅನ್ನೋದನ್ನು ಕೇಳೋಣ. ಈಗ ಸಂಪೂರ್ಣವಾಗಿ ಕೋಟೆಗಳನ್ನು ಭದ್ರ ಮಾಡ್ತಕ್ಕಂಥ ಏನು ಹೆಚ್ಚಾಗಿ ಏನು ಮಾಡಬೇಕಾಗಿಲ್ಲ, ಭದ್ರ ಮಾಡ್ತಕ್ಕಂಥ ಕೆಲಸವನ್ನ ಸ್ವಲ್ಪ ದಯಮಾಡಿ ಸರ್ಕಾರದವರು, ಸಾರ್ವಜನಿಕರು, ತಾಲೂಕು ಕಚೇರಿಯವರು ಇವರೆಲ್ಲ ಪ್ರಯತ್ನ ಮಾಡಿದ್ರೆ ಏನು ದೊಡ್ಡ ವಿಷಯ ಏನಲ್ಲ. ಇವತ್ತಿನ ದಿವಸ ಬೆಳಿಗ್ಗೆ ಮಸೀದಿ ಪಕ್ಕದಲ್ಲಿರ್ತಕ್ಕಂಥ ಪ್ರಾಚೀನವಾಗಿರ್ತಕ್ಕಂಥ ಕೋಟೆ ಒಂದು 20 ಅಡಿ ಉದ್ದ ಬಿದ್ದು ಹೋಗಿ. ಇದಕ್ಕೆ ಕಾರಣ ಏನು ಅಂದ್ರೆ ಆ ಪಕ್ಕದಲ್ಲಿರ್ತಕ್ಕಂಥ ಬುಡದಲ್ಲಿರ್ತಕ್ಕಂಥ ಮಣ್ಣು ಸಡಿಲವಾಗಿ ಮಳೆ ನೀರಿನಿಂದ ನೆನೆದು ಆ ಮಣ್ಣು ಸರಿದಿರೋದ್ರಿಂದ ಈ ಕೋಟೆ ಗೋಡೆ ಬಿದ್ದು ಹೋಗಿದೆ. ಇದು ಕೋಟೆ, ಈ ಭಾಗದ ಕೋಟೆ ಸಾಮಾನ್ಯವಾದ ಕೋಟೆ ಅಲ್ಲ. ಈ ಕೋಟೆ ಗೋಡೆಯನ್ನು ಕಟ್ಟುವಾಗ 4 ಪದರದ ಗೋಡೆಯನ್ನ ಅವರು ಅಳವಡಿಸಿದ್ದಾರೆ. 4 ಪದರದ ಗೋಡೆ, 4 ಪದರದ ಗೋಡೆ, ಈ ಕಡೆ 2 ಪದರ, ಈ ಕಡೆ 2 ಪದರ. ಅದು ಯಾಕಪ್ಪ ಹಾಗೆ ಮಾಡಿದ್ರು ಅಂದ್ರೆ ಊರು ಬಾಗಿಲಿನ ಪಕ್ಕದಲ್ಲಿರ್ತಕ್ಕಂಥ ಕೋಟೆ ಗೋಡೆ ಇದು. ಒಂದು ವೇಳೆ ಶತ್ರು ಒಳಗೆ ನುಗ್ಗೋದಿಕ್ಕೆ ಪ್ರಯತ್ನ ಮಾಡಿದ್ರೆ ಮೊದಲನೇ ಪದರ ಬಿದ್ದು ಹೋದ್ರು ಕೂಡ 2ನೇ ಪದರ ಬೀಳೋದಿಕ್ಕೆ ಸಮಯ ತಗೊಳುತ್ತೆ ಬಹಳ. ಒಳಗೆ ಸುಲಭವಾಗಿ ನುಗ್ಗೋದಿಕ್ಕೆ ಆಗೋದಿಲ್ಲ. ಆ ರೀತಿಯಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಈ ವಿಶೇಷವಾಗಿರ್ತಕ್ಕಂಥ 2ನೇ ಪದರದ ಗೋಡೆಯನ್ನು ಕೂಡ ಕಟ್ಟಿದ್ದಾರೆ. ಅದು ಇವತ್ತಿನ ದಿವಸ ಕಾಣುತ್ತೆ, ನೋಡಬಹುದು ಅದನ್ನ. ಇದು ಒಂದು ಕೋಟೆಯನ್ನ, ಒಂದು ಊರನ್ನ ರಕ್ಷಣೆ ಮಾಡ್ಕೊಳ್ಳೋದಿಕ್ಕೆ ಬೇಕಾಗಿರ್ತಕ್ಕಂಥ ಸಾಧನ. ಹಾಗಾಗಿ ಇವತ್ತು ಒಳಗಡೆ ಪದರ ಒಂದು ಕಾಣ್ತಾ ಇದೆ. ಆ ಒಳಗಡೆ ಪದರ ಕೋಟೆಗೆ ಶಕ್ತಿಯನ್ನ ಕೊಡೋದಿಕ್ಕೆ, ಜನರು ಒಳಗೆ ನುಗ್ಗೋದಿಕ್ಕೆ ಅವಕಾಶವಾಗದಂತೆ ಮಾಡಿರ್ತಕ್ಕಂಥ ಇವೆಲ್ಲ ಕಾರಣಗಳು, ಒಂದಲ್ಲ ಎರಡಲ್ಲ, 100 ಕಾರಣಗಳನ್ನ ನಾವು ಕೊಡ್ಬೋದು ಈ ಕೋಟೆ. ಈಗ ಅಂತಿಮವಾಗಿ ನೀವು ಏನು ಎಚ್ಚರಿಕೆ ಕೊಡ್ತೀರಾ ಅಂತ ಅಥವಾ ಒತ್ತಾಯ ಮಾಡ್ತೀರಾ ಅಂತ ನಾನು ಹೇಳ್ತಕ್ಕ ಇತಿಹಾಸಕಾರರಾಗಿ ನಾನು ಹೇಳ್ತಕ್ಕಂಥದ್ದೇನು ಅಂದ್ರೆ, ದಯಮಾಡಿ ಕೋಟೆಯ ಪಕ್ಕದಲ್ಲಿ ಮನೆ ಮಠ ಇವುಗಳನ್ನ ಕಟ್ಟಿಕೊಂಡಿರ್ತಕ್ಕಂಥವ್ರು ಕೋಟೆಗೆ ಯಾವ ವಿಧವಾದ ಹಾನಿಯನ್ನು ಮಾಡಬೇಡಿ, ಕೈ ಮುಗಿದು ಬೇಡ್ಕೊಳ್ತೀನಿ, ಅದನ್ನ ಭದ್ರ ಮಾಡ್ರಿ. ಕೆಲವರು 1-2-3 ಜನ ತಮ್ಮ ಮನೆ ಹಿಂದೆ ಇರ್ತಕ್ಕಂಥ ಗೋಡೆಗೆ ಪ್ಲಾಸ್ಟರಿಂಗ್ ಮಾಡಿ ಭದ್ರವಾಗಿ ಮಾಡ್ಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ನಿಮ್ಮ ಮನೆ ಹತ್ರ ಇರ್ತಕ್ಕಂಥ ಗೋಡೆನ ದುರ್ಬಲ ಮಾಡದೆ ಸ್ವಲ್ಪ ಬಲಿಷ್ಠವಾಗಿರುವಂತ ಮಾಡ್ತಕ್ಕಂಥ ಕಾರ್ಯಕ್ರಮನ ನೀವು ಮಾಡಬೇಕು. ಅದು ಮಾಡಿದ್ರೆ ನೀವು ಇತಿಹಾಸಕ್ಕೆ ಅನಂತವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಿದಂಥ ಕೀರ್ತಿಗೆ ಪಾತ್ರರಾಗ್ತೀರಿ ನೀವು. ಆಮೇಲೆ ನಮ್ಮೂರಲ್ಲಿ ಕೋಟೆ ಇದೆ, ಕೊತ್ತಲ ಇದೆ, ಇತಿಹಾಸ ಪ್ರದೇಶ ಅಂತ ಹೇಳ್ಕೊಳ್ಳೋದಕ್ಕೆ ಕೂಡ ಅವಕಾಶವಾಗುತ್ತೆ ಅಂತಂದು ನಾನು ಈ ಸಮಯದಲ್ಲಿ ಬೇಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಇದಲ್ಲದೆ ಸಾರ್ವಜನಿಕರೆಲ್ಲರೂ ಒಂದಾಗಿ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ಗೆ ರಿಪೋರ್ಟನ್ನು ಕಳಿಸಿ, MLA ಮುಖಾಂತರ ರಿಪೋರ್ಟನ್ನು ಕಳಿಸಿ ಈ ಕೋಟೆಯನ್ನು ರಕ್ಷಣೆ ಮಾಡೋದಕ್ಕೆ ಬೇಕಾದಂಥ ಅನುವನ್ನು ಮಾಡಿಕೊಡಬೇಕು ಮತ್ತು ಮಾಡಿಸಬೇಕು ಅಂತ ನಾನು ಬೇಡಿಕೊಳ್ಳದೆ ಅಲ್ಲದೆ, ಈ ಊರಲ್ಲಿ ಒಂದು ಕಮಿಟಿ ಕೂಡ ಇದೆ, ಪ್ರಾಚೀನ ಕಟ್ಟಡಗಳ ಅಭಿವೃದ್ಧಿ ಕಮಿಟಿ ಅಂತಕ್ಕಂಥದ್ದಿದೆ. ಅದಕ್ಕೆ ಶಕ್ತಿ ಬಂದಿಲ್ಲ ಇದು. ಅದಕ್ಕೆ ಶಕ್ತಿಯನ್ನು ಕೊಟ್ಟು ಪ್ರಾಚೀನವಾಗಿರ್ತಕ್ಕಂಥ ಪ್ರದೇಶಗಳನ್ನೆಲ್ಲ ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ಒಂದು ಭಿನ್ನಹವನ್ನು ನಾನು ನಮ್ಮ ಪಾವಗಡ ಜನತೆಯ ಪರವಾಗಿ ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ಭಾಳ ಅದ್ಭುತವಾಗಿ ಕೋಟೆ ಕೊತ್ತಲುಗಳ ಇತಿಹಾಸವನ್ನು ವಿವರಣೆ ಮಾಡಿದ್ದಾರೆ. ಇಷ್ಟೊಂದು ವಿಷಯ ನಮ್ಮ ಈಗಿನ ಪೀಳಿಗೆಗೆ ಗೊತ್ತಿಲ್ಲ. ತಾವು ಇತಿಹಾಸಕಾರ ಆಗಿರೋದ್ರಿಂದ ತಮ್ಮಲ್ಲಿರ್ತಕ್ಕಂಥ ಈ ಒಂದು ಮಾಹಿತಿ ಈಗ ಸಾರ್ವಜನಿಕರಿಗೆ ತಲುಪ್ತು ಅಂತ ತಮಗೆ ನಾನು ನಮ್ಮ ಪಾವಗಡ ಪವರ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಪರವಾಗಿ ಅನಂತ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಸರ್. ನಮಸ್ಕಾರ ಸರ್. ನಮಸ್ಕಾರ.
ಹೆಸರು ನಾಗರಾಜ್ ಅಂತೇಳಿ ವಾಲ್ಮೀಕಿ ಜಾಗೃತಿ ವೇದಿಕೆಯ ಸಂಘಟನಾ ಕಾರ್ಯದರ್ಶಿ. ಬಂಧುಗಳೇ, ಇವತ್ತಿನ ದಿವಸ ಈ ಪ್ರಾಚೀನ ವಸ್ತು ಸಂಗ್ರಹಾಲಯಕ್ಕೆ ಸೇರ್ತಕ್ಕಂಥ ಪ್ರಾಚೀನವಾದಂಥ ಕೋಟೆ ಕೊತ್ತಲುಗಳು ಇವತ್ತು ನಶಿಸಿ ಹೋಗ್ತಾ ಇದೆ ಕೆಲ ಬಲಾಢ್ಯರ ಒಂದು ಇದರಿಂದ. ಮಧುಗಿರಿ ಮತ್ತು ಸಿರಾದಲ್ಲಿ ಕೋಟೆ ಕೊತ್ತಲನ್ನು ಉಳಿಸಲಿಕ್ಕೆ ಅಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು, ಅಧಿಕಾರಿಗಳು ಪಾಪ ತುಂಬ ಕಷ್ಟ ಬಿದ್ದು ಉಳಿಸ್ತಾ ಇದ್ದಾರೆ. ಆದರೆ ಪಾವಗಡದಲ್ಲಿ ಕೋಟೆ ಕೊತ್ತಲನ್ನು ಉಳಿಸಲಿಕ್ಕೆ ಯಾವುದೇ ರೀತಿಯನ್ನು ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಯಾರೂ ಕಾರ್ಯವಾಹಿ ನಿರ್ವಹಿಸ್ತಾ ಇಲ್ಲ. ಇದೇ ರೀತಿ ಪಾವಗಡದ ಒಂದು ಮಧುಗಿರಿ ಜನಾಂಗದವರು 3 ಅಂತಸ್ತು ಕಟ್ಟಡವನ್ನು ಕಟ್ತಾ ಇದ್ದಾರೆ. ಸುಮಾರು 30 ಅಡಿಗಳ ಎತ್ತರ ಇರತಕ್ಕಂಥ ಒಂದು ಕೋಟೆ ಕಾಣಿಸ್ದಲೆ 3 ಅಡಿ ಅಂತಸ್ತಿನ ಕಟ್ಟಡಕ್ಕೆ ಪುರಸಭೆಯವರು ಯಾವ ರೀತಿ ಅನುಮತಿಯನ್ನು ಕೊಟ್ಟರು. ಈ ಒಂದು ಕೋಟೆ ಮಧುಗಿರಿ ಊರುಬಾಗಿಲು ಕೋಟೆನೇ ಕಾಣಿಸ್ತಾ ಇಲ್ಲ. ಬಾಳೆಗಾರು ಆಳ್ವಿಕೆ ಮಾಡ್ತಕ್ಕಂಥ ಕೊತ್ತಲಗಳನ್ನು ಉಳಿಸಬೇಕು ಅಂತೇಳಿ ತಾಲೂಕು ಆಡಳಿತಕ್ಕೆ ನಾನು ಒತ್ತಾಯನ ಮಾಡ್ತಾ ಇದ್ದೀನಿ. ಕೃಷ್ಣಮೂರ್ತಿ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷರು. ಸರ್, ಈಗ ಈ ನಿವೇಶನದ ಬಗ್ಗೆ ನಾನು ಈಗಾಗಲೇ ತಕರಾರು ಕೊಟ್ಟಿದ್ದೆ. ಈ ನಿವೇಶನದ ಬಗ್ಗೆ ತಕರಾರು ಕೊಟ್ಟಿದ್ದೆ. ಇಲ್ಲಿ ಕೋಟೆ ಇರೋದ್ರಿಂದ ಈ ಕೋಟೆ ಒಂದು ಇದಕ್ಕೆ ಧಕ್ಕೆ ಆಗುತ್ತೆ ಅಂತೇಳ್ಬಿಟ್ಟು ನಾನು ಈ ನಿವೇಶನ ಈ ಬಿಲ್ಡಿಂಗ್ ಕಟ್ಟೋದಕ್ಕಿಂತ ಮುಂಚೆ ನಾನು ಚೀಫ್ ಆಫೀಸರ್ಗೆ ನಾನು ಕಂಪ್ಲೇಂಟ್ ಮಾಡಿದ್ದೆ. ಸರ್, ಇವರು ಜಂಪ್ತೂರ್ ಸರ್. ಅವರು ಯಾವುದೇ ರೀತಿಯ ಕ್ರಮ ತಗೊಂಡಿಲ್ಲ. ಇದು ಹಾಸ್ಪಿಟ್ಲ್ ಅಂತ, ಇದು ಹಾಸ್ಪಿಟ್ಲಿಗೆ ಪರವಾನಗಿ ಕೊಟ್ಟಿದ್ದಾರಂತೆ. ಈ ಹಾಸ್ಪಿಟ್ಲ್ ಕೊಡ್ಬೇಕಾದ್ರೆ ಇಲ್ಲಿ ರಸ್ತೆ ವಿಶಾಲವಾಗಿರಬೇಕು. ಕಿರ್ದಾದ ರಸ್ತೆಯಲ್ಲಿ ಹಾಸ್ಪಿಟ್ಲಿಗೆ ಪರವಾನಗಿ ಕೊಡೋಂಗಿಲ್ಲ. ಅದು ಮುನ್ಸಿಪಾಲಿಟಿ ಆ್ಯಕ್ಟಲ್ಲಿ ಕಾಯ್ದೆಯಲ್ಲಿ ಇದ್ರೂ ಕೂಡ ಕಾನೂನನ್ನು ಉಲ್ಲಂಘನೆ ಮಾಡಿ ಇವರು ಆಸ್ಪತ್ರೆಗೆ ಕೊಟ್ಟಿರ್ತಕ್ಕಂಥ ಒಂದು ಪರವಾನಗಿ. ಅಕಸ್ಮಾತಾಗಿ ಆಸ್ಪತ್ರೆ ಆದಮೇಲೆ ಈ ಕೋಟೆ ಏನಾದರೂ ಬಿದ್ದರೆ ಎಷ್ಟು ಜನಗಳಿಗೆ ಅನಾನುಕೂಲ ಈಗ ಏನಾಗಿದೆ ಅಂತ ಈಗ ಪ್ರೆಸೆಂಟ್ ಸಿಚುವೇಶನ್ ಏನಾಗಿದೆ ಇಲ್ಲಿ ಅಂತ? ಪ್ರೆಸೆಂಟ್ ಸಿಚುವೇಶನ್ ಈಗ ಕೋಟೆ ಬಿದ್ದಿದೆ. ಇದು ಪುರಾತತ್ವ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಕೋಟೆ. ಇದು ಕೋಟೆಗೆ 8 ಅಡಿ ಬಿಟ್ಟು ಯಾವುದೇ ಒಂದು ಕಟ್ಟಡ ಕಟ್ಟಬೇಕಂತ ಕಾನೂನು ಇದೆ ಸರ್. ಏನು ಸುತ್ತು ಏನು ಕೋಟೆ ಇದೆ, ಯಾವುದೇ ಒಂದು ಕೋಟೆಗೆ 8 ಅಡಿ ಬಿಟ್ಬಿಟ್ಟು ಕೋಟೆಗೆ ಬಿಲ್ಡಿಂಗ್ ಕಟ್ಟಬೇಕಂತ ಇದೆ. ಈ 8 ಅಡಿಯನ್ನು ಬಿಟ್ಟಿಲ್ಲ. ಇಲ್ಲಿ ಪುರಸಭೆಯವರು ಶಾಮೀಲಾಗಿ ಖಾಸಗಿಯವರಿಗೆ ಶಾಮೀಲಾಗಿ ಇವರಿಗೆ ಪರವಾನಗಿ ಕೊಟ್ಟು ಮಾಡೋದ್ರಿಂದ ಇದು ಇವತ್ತು ಕೋಟೆ ಬೀಳೋದಕ್ಕೊಂದು ಇದಾಗಿದೆ ಸರ್. ಅಲ್ಲ, ಏನು ಒತ್ತಾಯ ಏನು ಮಾಡ್ತೀರಿ ಈಗ? ಸರ್, ನಾವು ಈ ಕೋಟೆ ಇವ್ರು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಮೊದಲು ಈ ಸುತ್ತಲೂ ಒಂದು ತಡೆಗೋಡೆಯನ್ನು ಕಟ್ಕೊಂಡು ಸೇಫ್ಟಿ ವಾಲ್ ಅಂತ ಹೇಳ್ಬಿಟ್ಟು ಸೇಫ್ಟಿ ವಾಲ್ ಕಟ್ಕೊಂಡು ಬಿಲ್ಡಿಂಗ್ ಕಟ್ಟಬೇಕಾಗಿತ್ತು. ಯಾವುದೇ ಸೇಫ್ಟಿ ವಾಲ್ ಕಟ್ಟಿದ ಇದು ಬುನಾದಿ ಅಂಡರ್ಗ್ರೌಂಡ್ ಮಾಡಿದ್ರಿಂದ ಕೋಟೆಗೆ ಧಕ್ಕೆ ಆಗಿದೆ. ಕೋಟೆ ಎಲ್ಲ ಬಿದ್ದೋಗಿದೆ. ಈಗ ಮಳೆ ಬಂದ್ಬಿಟ್ಟು ಬಿದ್ದೋಗಿದೆ. ಇದನ್ನು ಸಂರಕ್ಷಣೆ ಮಾಡಬೇಕು. ಇವರು ಇದು 8 ಅಡಿ ಬಿಡೋವರೆಗೂ 8 ಅಡಿ ಬಿಟ್ಟು ಕಟ್ಟೋವರೆಗೂ ಈ ಬಿಲ್ಡಿಂಗು ಹಿಂಗೆ ಇರಬೇಕು. ಯಾವುದೇ ರೀತಿ ಕ್ರಮ ತಗೊಂಡ್ರೆ ನಾವು ಇಲ್ಲೇ ನಮ್ಮ ಪ್ರಾಣನಲ್ಲಿ ತಗೊಳ್ತೀವಿ. ಈ ಬಿಲ್ಡಿಂಗ್ ಕಟ್ಟೋದಕ್ಕೆ ನಾವು ಬಿಡೋಲ್ಲ. ಇಲ್ಲಿ ನಾನು ಧರಣಿ ಕೂತ್ಕೊಳ್ತಿದ್ದೆ. ಗೋಡೆ ರಾತ್ರಿ ಮಳೆ ಬಂದಿರಿಂದ ಕುಸಿದಿದೆ. ಒಂದು ವೇಳೆ ಬೆಳಗ್ಗೆ ಅಥವಾ ಮಧ್ಯಾಹ್ನ ಏನಾದರೂ ಈ ಒಂದು ಕೋಟೆ ಕುಸಿದಿದ್ರೆ ಕಾಮಗಾರಿ ಮಾಡುವಂಥ ಸಂದರ್ಭದಲ್ಲಿ ಇಲ್ಲಿನ ಕೆಲಸಗಾರರ ಪ್ರಾಣಕ್ಕೆ ಭಾರೀ ಸಂಚಕಾರ ಉಂಟಾಗುತ್ತದೆ ಎಂದು ಸಾರ್ವಜನಿಕರು ಮಾತನಾಡಿಕೊಳ್ಳುತ್ತಿದ್ದಾರೆ. ಅನಿಲ್ ಮಹದೇವ್ ಜೊತೆ ಸತ್ಯ ಲೋಕೇಶ್, ಪಾವಗಡ, ಪವರ್ ನ್ಯೂಸ್.